ಜಿ ಕನ್ನಡ ನ್ಯೂಸ್ನ ಮೆಗಾ ಎಕ್ಸ್ಕ್ಲೂಸಿವ್. ಸಿಲಿಕಾನ್ ಸಿಟಿ ಅಂದಾಗ ಕೆರೆಗಳ ನಾಡು ಅಂತ ಕರಿತೀವಿ. ಇದು ಜಿ ಕನ್ನಡ ನ್ಯೂಸ್ನ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸಿಲಿಕಾನ್ ಸಿಟಿಯ ಪ್ರಮುಖ ಕೆರೆಯೊಂದು ಅಳಿವಿನತ್ತ. ಇದು ಹೇರೋಹಳ್ಳಿ ಕೆರೆಯ ಕಣ್ಣೀರಿನ ಕಥೆ. ಬೆಂಗಳೂರಿನ ಹೇರೋಹಳ್ಳಿ ಕೆರೆಯ ದುಸ್ಥಿತಿ ಹೇಗಿದೆ ಅಂತ ನೋಡಿದ್ರೆ ಇದಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಸಿಲಿಕಾನ್ ಸಿಟಿಯ ಪ್ರಮುಖ ಕೆರೆ ನೋಡಿ ಹೇರೋಹಳ್ಳಿ ಈಗ ಹ್ಯಾಕಾಗಿದೆ ಅಂತ ಜಿ ಕನ್ನಡ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಫುಟೇಜ್ ನೀವು ಗಮನಿಸ್ತಾ ಇದ್ದೀರಿ. ಇದು ಕೆರೆ ಅಂತ ಕರೆಯೋದಕ್ಕೆ ಸಾಧ್ಯವೇ ಇಲ್ಲ. ಪಾಚಿಗಟ್ಟಿದ ಕ್ರಿಮಿಗಳಿಂದ ತುಂಬಿರುವಂತಹ ಕೆರೆಯ ರೀತಿ ಗೋಚರವಾಗ್ತಾ ಇದೆ. ನೀವು ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನ ಹೇರೋಹಳ್ಳಿ ಕೆರೆ ಇದು. ಕೆರೆಯ ಸುತ್ತ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಬ್ಬುನಾಥ. ಉಸಿರಾಟದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅಕ್ಕಪಕ್ಕದ ನಿವಾಸಿಗಳು. ಕೆರೆಯ ದುರ್ನಾಥದಿಂದ ತಲೆನೋವು, ಹೊಟ್ಟೆ ನೋವು, ತಲೆ ಸುತ್ತು, ವಾಂತಿ ಹೀಗೆ ನಾನಾ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಕೆರೆಯ 1 ಕಿಲೋಮೀಟರ್ ಆಸುಪಾಸಿನಲ್ಲಿ ಇದರ ಪ್ರಭಾವ ನೋಡಿ ಎಷ್ಟರ ಮಟ್ಟಿಗಿದೆ. ಈ ಕೆರೆನ ಕೆರೆ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ, ಹಂಗಾಗೋಗ್ಬಿಟ್ಟಿದೆ. ಪ್ರಮುಖ ಕೆರೆ ಇದು. ಹೇರೋಹಳ್ಳಿ ಅಂತ ಹೇಳಿದ್ರೆ ಬಹಳ ಖ್ಯಾತಿಯನ್ನು ಪಡ್ಕೊಂಡಂತಹ ಕೆರೆ ಇದು. ಆ ಕೆರೆಯ ಪರಿಸ್ಥಿತಿ ನೋಡಿ ಹೆಂಗಾಗಿದೆ. ಎರಡನೇದಾಗಿ ಅಕ್ಕಪಕ್ಕದಲ್ಲಿ ಈ ಕೆರೆಯ ಈ ಸಮಸ್ಯೆಯಿಂದ ಏನೆಲ್ಲ ಅನಾಹುತ ಅಂತ ಹೇಳಿದ್ರೆ ಉಸಿರಾಟದ ಸಮಸ್ಯೆ ಇರ್ಬೋದು, ತಲೆ ಸುತ್ತು, ವಾಂತಿ, ಹೊಟ್ಟೆ ನೋವು, ತಲೆನೋವು ಇಂಥ ನಾನಾ ಅನಾರೋಗ್ಯ ಸಮಸ್ಯೆಯಿಂದ ಜನ ಬಳಲುವಂತಾಗಿದೆ. ಶಾಸಕರು ಎಸ್ ಟಿ ಸೋಮಶೇಖರ್, ಸಂಸದೆ ಶೋಭಾ ಕರಂದ್ಲಾಜೆ ಇತ್ತ ಕಡೆ ನೋಡಿ ಅದು ಪರಿಹಾರ ಕೊಡಬೇಕು. ಹೇರೋಹಳ್ಳಿಯ ಮಾದೇಶ್ವರ ನಗರದ ರಾಜಕಾಲುವೆಯ ನೀರು ಎಲ್ಲಿ ಸೇರ್ತಾ ಇದೆ ಅಂದರೆ ಈ ಕೆರೆಯ ಒಡಲನ್ನು ಸೇರ್ತಾ ಇದೆ. ನೋಡಿ, ಯಾವುದೇ ಸುದ್ದಿ ಅಂದಾಗ ಇದಕ್ಕೆ ಕಾರಣ ಏನು ಅಂತ ನೋಡಬೇಕಾಗತ್ತೆ. ಈ ಕೆರೆ ಈ ಮಟ್ಟಿಗೆ ಹಾಳಾಗೋದಕ್ಕೆ ಕಾರಣ ಏನು, ಇಷ್ಟರ ಮಟ್ಟಿಗೆ ಕಲುಷಿತಗೊಳ್ಳೋದಕ್ಕೆ ಕಾರಣ ಏನು ಅಂತ ನೋಡೋದಾದರೆ ಈ ಕೆರೆಯ ಒಡಲನ್ನು ಸೇರ್ತಾ ಇದೆ ಕೆಮಿಕಲ್ ಮಿಶ್ರಿತ ವಿಷಯುಕ್ತ ನೀರು. ಯಾವ ಮಾರ್ಗದ ಮೂಲಕ? ಹೇರೋಹಳ್ಳಿಯ ಮಾದೇಶ್ವರ ನಗರದ ರಾಜಕಾಲುವೆಯ ಮೂಲಕ. ಕಲುಷಿತ ನೀರಿನಿಂದ ಹಸಿರು ಬಣ್ಣಕ್ಕೆ ತಿರುಗಿದೆ ಆ ಕೆರೆಯ ನೀರು. ನಮಗೆ ಮೇಲ್ನೋಟಕ್ಕೆ ಆ ಕೆರೆ ಒಂಥರ ಪಾಚಿಗಿಟ್ಟದಂಗೆ ಕಾಣ್ತಾ ಇದೆ. ಆದರೆ ಈ ಕೆರೆಯ ನೀರಿಗೆ ಸೇರ್ತಾ ಇರೋದು ವಿಷಯುಕ್ತ ನೀರು. ಕೆರೆಗೆ ಸೀವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟನ್ನು ನಿರ್ಮಿಸಿಲ್ಲ ಸರ್ಕಾರ. ಕೋಟಿ ಅನುದಾನ ಬಿಡುಗಡೆ ಆಗುತ್ತೆ, ಹಣ ಬರುತ್ತೆ, ಆದರೆ ಅಭಿವೃದ್ಧಿ ಮಾಡೋದಕ್ಕೆ ಅದೇನು ಸಮಸ್ಯೆ ನಿಜಕ್ಕೂ ಕೂಡ ಅರ್ಥ ಆಗೋದಿಲ್ಲ. ರೆಡಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಪ್ರಸನ್ನ ನೀಡ್ತಾರೆ. ಪ್ರಸನ್ನ, ಹೇರೋಹಳ್ಳಿ ಕೆರೆ ಅಂತ ಹೇಳಿದ್ರೆ ಬಹಳ ಖ್ಯಾತಿಯನ್ನು ಪಡ್ಕೊಂಡಂಥ ಕೆರೆ. ಬಟ್ ಇವತ್ತು ಆ ಕೆರೆಯ ರೀತಿ ಉಳ್ಕೊಂಡಿಲ್ಲ. ಏನೆಲ್ಲ ಸಮಸ್ಯೆ ಆಗ್ತಾ ಇದೆ? ಈ ಮಟ್ಟಿಗೆ ಹಾಳಾಗೋದಕ್ಕೆ ಕಾರಣ ಏನು? ಅಲ್ಲಿ ಆಡಳಿತ ವರ್ಗ ಅಂತ ಇರುತ್ತಲ್ಲ, ಅದೇನು ಮಾಡ್ತಾ ಇದೆ ಅಂತ? ನಮ್ಮ BBMP, BDA ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಅಧಿಕಾರಿಗಳು ಗಡದ್ದಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ನೋಡಿ, ಒಂದು ಕೆರೆ, ಆ ಬೆಳ್ಳಂದೂರು, ಯಮಲೂರು ಕೆರೆಗಳಲ್ಲಿ ಆ ದೊರೆ ಬಂದು ಇಡೀ ರಾಜ್ಯ ದೇಶಾದ್ಯಂತ ಒಂದು ಕುಖ್ಯಾತಿ ಇವತ್ತು ಬೆಂಗಳೂರಿನಲ್ಲಿ. ಇವತ್ತು ಅದೇ ಪರಿಸ್ಥಿತಿಗೆ ಇದು ಒಂದು ಕೆರೆ ಜಾಯಿನ್ ಆಗ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಅಲ್ಲಿ ನಿವಾಸಿಗಳಿದ್ದಾರಲ್ಲ ಪ್ರತಿನಿತ್ಯ ನರಕವನ್ನು ನೋಡ್ತಾ ಇದ್ದಾರೆ. ಕಾರಣ ಏನಪ್ಪ ಅಂತಂದರೆ, ನೋಡಿ, ಮಾದಾವರದ ಮುಂದುವರೆದ ಭಾಗದ ಕೆರೆ ಈ ಕೆರೆ, ಅದೇ ಇಂಟರ್ ಕನೆಕ್ಟಿಂಗ್ ಕೆರೆ ಇದು. ಇಲ್ಲಿ ನೋಡಿ, ಒಂದು ಕಡೆ ದಾಸರಹಳ್ಳಿ, ಚಿಕ್ಕಬಾಣವಾರ ಅದಕ್ಕೆ ಸೇರಿದಂಥ ಅಲ್ಲೂ ಕೆರೆಗಳಿದೆಯಲ್ಲ, ಆ ಕೆರೆಗಳ ಓವರ್ಫ್ಲೋ ಆಗುವಂಥ ನೀರು ಒಂದಕ್ಕೊಂದು ಕನೆಕ್ಟ್ ಇರುವಂಥದ್ದು. ಈ ಪೀಣ್ಯದಲ್ಲಿ ತಮಗೆ ಗೊತ್ತಿದೆ ಹಲವು ಕೈಗಾರಿಕಾ ಪ್ರದೇಶಗಳಿರೋದ್ರಿಂದ ಅಲ್ಲಿರೋ ನೀರು ಏನು ಆ ನೀರು ಶುದ್ಧೀಕರಣ ಆಗದಲೇ ಕೆಮಿಕಲ್ ಮಿಶ್ರಿತ ನೀರು ಇವತ್ತು ನೇರವಾಗಿ ಈ 35 ಎಕರೆ ವಿಸ್ತೀರ್ಣವುಳ್ಳ ಈ ಅತಿ ದೊಡ್ಡ ಕೆರೆಗೆ ಕೆಟ್ಟ ನೀರು ಸೇರ್ಪಡೆಯಾಗಿದೆ. ಸೀವೇಜ್ ವಾಟರ್ ಹೋಗ್ತಾ ಇದೆ, ಕೆಮಿಕಲ್ ಮಿಶ್ರಿತ ನೀರು ಹೋಗ್ತಾ ಇದೆ. ಅರೆ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನು ಮಾಡ್ತಾ ಇದೆ? ಮಾಲಿನ್ಯ ನಿಯಂತ್ರಣಾ ಮಂಡಳಿ ಮಾಲಿನ್ಯ ತಡೆಯುವ ನಿಯಂತ್ರಣಾ ಮಂಡಳಿಯಾಗಿದೆಯೋ ಅಥವಾ ಮಾಲಿನ್ಯದ ಮಾಲಿನ್ಯವನ್ನು ತಡಿಲಿಕ್ಕೆ ಏನು ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇರುವಂಥದ್ದು. BDA ಇದೆ, BBMP ಇದೆ, ಕೆರೆ ಸಂರಕ್ಷಣೆ ಮಾಡಲಿಕ್ಕೆ ಒಂದು ವಿಶೇಷವಾದ ವಿಂಗ್ ಇದೆ. ಈ ಎಲ್ಲದಕ್ಕೆಲ್ಲ ಅಧಿಕಾರಿಗಳಿದ್ದಾರೆ. ಇವ್ರು ಯಾರೂ ಅಲ್ಲಿಗೆ ಹೋಗ್ತಾ ಇಲ್ಲ. STP ಒಂದು ಚಿಕ್ಕ STP ಕಟ್ಟಿದ್ರಂತೆ, ಅದು ಕೂಡ ಕೆಲಸ ಮಾಡ್ತಾ ಇಲ್ಲ. ನೇರವಾಗಿ ಕೆರೆಯ ಒಡಲಿಗೆ ವಿಷಯುಕ್ತ ನೀರು ಸೇರ್ಪಡೆ ಆಗ್ತಾ ಇದೆ. ಸುತ್ತಮುತ್ತಲೇ ಇರುವಂತಹ ಜನಸಾಮಾನ್ಯರಿಗೆ ಕೆಮ್ಮು, ನೆಗಡಿ, ಶೀತ, ಜ್ವರ
ವಾಸನೆ 1 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಜನ ಯಾರು ಓಡಾಡಲಿಕ್ಕಾಗಲ್ಲ ಅಂಥ ಪರಿಸ್ಥಿತಿ ಇದೆ ಆ ಕೆರೆ ಸುತ್ತಲೂ. ಲೆಕ್ಕ ಹಾಕ್ಕೊಳ್ಳಿ ಅದು ಎಷ್ಟರ ಮಟ್ಟಿಗೆ. ಅಲ್ಲಿ ನೋಡಿ ಜೀವ ವೈವಿಧ್ಯಮತೆ ಏನಿದೆ ಅಲ್ಲಿ ಕೆರೆಯಲ್ಲಿರುವಂತಹ ಮೀನುಗಳಾಗಿರುವಂಥದ್ದು, ಹಕ್ಕಿಗಳಾಗಿರುವಂಥದ್ದು, ಅವಕ್ಕೆಲ್ಲವಕ್ಕೂ ಕೂಡ ಸಂಚಕಾರ ಬಂದು ಒದಗಿರುವಂಥದ್ದು. ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಶಾಸಕರ ಗಮನಕ್ಕೆ ಬಂದಿಲ್ವಾ? ಸಂಸದರ ಗಮನಕ್ಕೆ ಏನು ಬಂದಿಲ್ವಾ? ಏನು ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಜನಸಾಮಾನ್ಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇವತ್ತು ಈ ಕೆರೆಯನ್ನು ಉಳಿವಿಗಾಗಿ 3 ಗಂಟೆ ಸಮಯದಲ್ಲಿ ಆ ಕೆರೆಯ ಬಳಿ ಜನರು ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿ ಪ್ರತಿಭಟನೆ ಮಾಡಲಿಕ್ಕೆ ಹೊರಟಿದ್ದಾರೆ. ಪ್ರತಿಭಟನೆ ಮಾಡಿ ಕಣ್ತರಿಸಲಿಕ್ಕೆ ಹೊರಟಿದ್ದಾರೆ. ಯಾರು ಜನಸಾಮಾನ್ಯರಿಗೆ ಪ್ರಾಮಿಸ್ ಮಾಡಿರ್ತಾರೆ ನಾವು ಸೇವೆ ಮಾಡ್ತೀವಿ ಅಂತೇಳಿ, ಅವರೆಲ್ಲರೂ ಏನು ತಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ನಿರ್ವಹಿಸಿದ ಹಿನ್ನೆಲೆಯಲ್ಲಿ ಇವತ್ತು ಕೆರೆ ಈ ಪರಿಸ್ಥಿತಿಗೆ ಬಂದು ಒದಗಿರುವಂಥದ್ದು. ಒಂದು ಅಮೂಲ್ಯವಾದ ಕೆರೆ ಇವತ್ತು ನಾಶದ ಅಂಚಿಗೆ ಹೋಗಿದೆ. ನಿಜಕ್ಕೂ ಇದು ನಾಚಿಕೆಗೇಡಿನ ಸಂಗತಿ ದಿವ್ಯಶ್ರೀ. ರೈಟ್. ಇನ್ನು ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ನ ಅಳವಡಿಸಬೇಕು. ಈಗ ಕೆರೆಗಳು ಅಂತ ಸಂದರ್ಭದಲ್ಲಿ ಕೆರೆಗಳ ಪುನರುಜ್ಜೀವನಕ್ಕೋಸ್ಕರ ಕೆಲವೊಮ್ಮೆ ಕಲುಷಿತ ಅಂತಲೂ ನೋಡೋದಿಲ್ಲ, ಕೆಲವೊಬ್ಬ ನೀರುಗಳನ್ನು ಬಿಟ್ಬಿಡ್ತಾರೆ. ಬಟ್ ನೀರನ್ನು ಫಿಲ್ಟರ್ ಮಾಡೋದಕ್ಕೆ ಒಂದು ಪ್ಲ್ಯಾಂಟ್ಗಳನ್ನು ಅಳವಡಿಸುವಂಥ ಒಂದು ಪ್ರಕ್ರಿಯೆ ಇದೆ. ಈ ಹೇರೋಹಳ್ಳಿ ಕೆರೆಗೆ ಅದು ಮಾಡೇ ಇಲ್ವಾ ಏನು ಅಂತ ಪ್ರಸನ್ನ? ಕಾಟಾಚಾರಕ್ಕೆ ಒಂದು STPಯನ್ನು ಮಾಡಿರುವಂಥದ್ದು. ಆದರೆ ಆ STPಗೆ ಬರುವಂಥ ನೀರು ಓವರ್ಫ್ಲೋ ಆಗ್ತಾ ಇದೆ. ಅದು ಸಂಸ್ಕರಣೆಗೊಳ್ತಾ ಇಲ್ಲ, ಶುದ್ಧೀಕರಣಗೊಳ್ತಾ ಇಲ್ಲ, ಅದು ನಿಂತೋಗ್ಬಿಟ್ಟಿದೆ. ಆ ಕೆರೆಯ ಡೈಮೆನ್ಷನನ್ನು ನೋಡಿದಾಗ 35 ಎಕರೆ ವಿಸ್ತೀರ್ಣವಿರುವ ಕೆರೆಗೆ ಒಂದು STP ಸಾಕಾಗೋದಿಲ್ಲ. ಸುತ್ತಲೂ ಎಲ್ಲೆಲ್ಲಿ ನೀರು ಬರ್ತದೆ, ಪ್ರಮುಖವಾಗಿ 2 ಜಾಗದ 2 ರಾಜಕಾಲುವೆಗಳಿಂದ ಅಲ್ಲಿ ನೀರು ಬರ್ತದೆ ಅನ್ನುವಂಥ ಮಾಹಿತಿ ಪತ್ತೆಯಾಗಿರುವಂಥದ್ದು. ಆ 2 ರಾಜಕಾಲುವೆಗಳಿಗೆ STPಯನ್ನು ಅಳವಡಿಸಿದ ನಂತರ ಅಲ್ಲಿಂದ ಬರುವಂತಹ ನೀರನ್ನ ಶುದ್ಧೀಕರಣಗೊಂಡ ನಂತರ ಆ ಕೆರೆಗೆ ಬಿಡಬೇಕಾಗ್ತದೆ. ಆದರೆ ಇದು ಯಾಕೆ ಮಾಡ್ತಾ ಇಲ್ಲ? ದುಡ್ಡಿಲ್ವಾ? ಇದೇ ದುಡ್ಡು. ಯಾಕೆ ಮಾಡ್ತಾ ಇಲ್ಲ? ಮನಸ್ಸಿಲ್ಲವೋ ಅಥವಾ ಕೆಲಸ ಮಾಡಲಿಕ್ಕೆ ಇಚ್ಛೆ ಇಲ್ವೋ ಇದು ಅರ್ಥ ಆಗ್ತಾ ಇಲ್ಲ. ಬಹಳ ಒಂದು ಗೊಬ್ಬು ವಾಸನೆಯಿಂದ ಇವತ್ತು ದುರ್ನಾತ ಬೀರ್ತಾ ಇರುವಂಥದ್ದು. ಶುದ್ಧವಾದ ಗಾಳಿಯನ್ನು ಕೊಡುವಂತಹ ಅಂತೆ ತುಂಬ ಪ್ರಕೃತಿಗೆ ಬಹಳಷ್ಟು ಒಳ್ಳೆಯದನ್ನು ಮಾಡುವಂಥ ಕೆರೆಯನ್ನು ಇವತ್ತು ನಾಶ ಮಾಡ್ತಾ ಇದ್ದಾರೆ. ಸುತ್ತಲೂ ಇರುವಂತಹ ಬೋರ್ವೆಲ್ಗಳಿಗೆ ಈಗ ಏನು ಅಪಾಯ ಬಂದಿದೆ ಅಂತಂದರೆ, ಈ ಕೆರೆಯ ನೀರೇ ಹಿಂಗಿ ಆ ಬೋರ್ವೆಲ್ಗಳಿಗೆ ಹೋಗೋದ್ರಿಂದ ಬೋರ್ವೆಲ್ಗಳ ನೀರಲ್ಲೂ ಕೂಡ ವಿಷಯುಕ್ತ ಅಂಶ ಪತ್ತೆ ಆಗ್ತಿರುವಂಥದ್ದು. ಅಂಥ ನೀರನ್ನು ಕುಡಿದಂಥ ಜನಸಾಮಾನ್ಯರಿಗೆ ಕೆಮ್ಮು, ಶೀತ, ನೆಗಡಿ ಜೊತೆಗೆ ಕಿಡ್ನಿ ರೋಗಗಳು ಬರ್ತಾ ಇದೆ, ಕಿಡ್ನಿಗಳು ಫೇಲ್ಯೂರ್ ಆಗ್ತಾ ಇದೆ. ಈ ಎಲ್ಲ ವಿಚಾರಗಳನ್ನು ಜನ ತುಂಬ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇದೆಲ್ಲೋ ದೂರ ಇಲ್ಲ ಬೆಂಗಳೂರಿನಿಂದ. ರಾಜ್ಯದ ರಾಜಧಾನಿನಲ್ಲೇ ಇರುವಂತಹ ಈ ಕೆರೆಯ ಪರಿಸ್ಥಿತಿಯನ್ನೇ ನೀವು ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ನಿಜಕ್ಕೂ ಕೂಡ ಸರ್ಕಾರ ಇದ್ರ ಬಗ್ಗೆ ಗಂಭೀರ ಯೋಚನೆಯನ್ನು ಮಾಡಬೇಕಾಗ್ತದೆ. ಏನು ನಮಗೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅವರು NGT ಅವರ ಆದೇಶಗಳನ್ನು ಇವರು ಲೆಕ್ಕಕ್ಕೆ ತಗೋದಿಲ್ಲ. ಹೈಕೋರ್ಟ್ ಹಲವು ಆದೇಶಗಳನ್ನು ಕೊಟ್ಟಿರುವಂಥದ್ದು. ಈ ಕೆರೆಗಳನ್ನು ರಕ್ಷಿಸಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನೀವು ಕೆಲಸ ಮಾಡಿ ಅಂತ ಚಾಟಿ ಏಟು ಬೀಸಿದ್ರು ಕೂಡ ಯಾಕೆ ಈ ಕೆರೆಗಳು ಈ ಪರಿಸ್ಥಿತಿಗೆ ತಲುಪ್ತಾ ಇದೆ ಅನ್ನುವಂಥದ್ದೇ ಅಚ್ಚರಿಯ ಪ್ರಶ್ನೆ. ನಿಜಕ್ಕೂ ಕೂಡ ಈ ಕೆರೆ ಇನ್ನು ಸ್ವಲ್ಪ ದಿನ ಇದೇ ರೀತಿ ಹೋದರೆ ನಂತರದಲ್ಲಿ ಏನು ಮಾಡ್ತಾರೆ ಅಂದರೆ, ಕೆರೆ ಸತ್ತೋಗ್ಬಿಟ್ಟಿದೆ ಅನ್ನುವಂಥ ಒಂದು ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡಿ ಆ ಕೆರೆಗೆ ಮಣ್ಣನ್ನು ಹಾಕಿ ಅಲ್ಲೊಂದು ಲೇಔಟ್ ಮಾಡಿ ಮಾರ್ಬಿಡ್ತಾರೆ ದಿವ್ಯ. ಹಾಗಾಗಿ ಇದನ್ನು ರಕ್ಷಿಸುವಂಥ ಒಂದು ಕರ್ತವ್ಯವನ್ನು ಅಧಿಕಾರಿಗಳು, ರಾಜಕಾರಣಿಗಳು ಮಾಡಬೇಕಾಗ್ತದೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರಸನ್ನ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.